ಹುಬ್ಬಳ್ಳಿಯಲ್ಲಿ ಬಾಲಕಿ ರೇಪ್ ಅಂಡ್ ಮರ್ಡರ್ ಪ್ರಕರಣ ಇನ್ನೂ ಸಿಗದ ಹಂತಕ ರಿತೀಶ್ ಕುಟುಂಬದ ಮಾಹಿತಿ. ಆರೋಪಿ ಕುಟುಂಬಸ್ಥರ ಮಾಹಿತಿಗಾಗಿ ಖಾಕಿ ಹುಡುಕಾಟ ನಡೆಸ್ತಾ ಇದೆ. ಮಾಹಿತಿ ಪಡೆಯುವುದಕ್ಕೆ ಪರದಾಡ್ತಾ ಇದ್ದಾರೆ ಹುಬ್ಬಳ್ಳಿ ಪೊಲೀಸ್. ಕೆಲಸಕ್ಕೆ ಅಂತ ಹುಬ್ಬಳ್ಳಿಗೆ ಬಂದಿದ್ದ ಹಂತಕ ರಿತೀಶ್ ಕುಮಾರ್ 48 ಗಂಟೆಗಳಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿದೆ ಹಂತಕನ ಮೃತದೇಹ. ನೋಡಿ, ಈ ಪ್ರಕರಣ ರಾಜ್ಯದಾದ್ಯಂತ ಬೆಚ್ಚಿ ಬೀಳಿಸಿದಂತ ಪ್ರಕರಣ ಒಂದು. ಜೊತೆಗೆ ಈ ಪ್ರಕರಣದಿಂದ ರಾಜ್ಯ ಪೊಲೀಸರಿಗೂ ಕೂಡ ಒಂದ್ ರೀತಿಯಾದಂತ ಗೆಲುವು ಸಿಕ್ಕಿದೆ. ಎಲ್ಲ ಜನ ಏನ್ ಬಯಸ್ತಾ ಇದ್ರೋ ಅದನ್ನೇ ಮಾಡಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ. ಬಟ್ ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂತ ಅಂದ್ರೆ, ಈ ಹಂತಕನಿದ್ನಲ್ಲ, ಈತನ ಮನೆಯವ್ರು ಯಾರು, ಈತನ ಹಿನ್ನೆಲೆಗೇನು ಅನ್ನೋದ್ರ ಬಗ್ಗೆ ಮಾಹಿತಿ ಮಾತ್ರ ಸಿಗ್ತಾ ಇಲ್ಲ. ಈತ ಎಲ್ಲಿದ್ದ, ಎಲ್ಲಿ ವಾಸ ಮಾಡ್ತಾ ಇದ್ದ, ಇದ್ರ ಬಗ್ಗೆ ಮಾಹಿತಿ ಇದ್ರೂ ಮೂಲತಃ ಎಲ್ಲಿಯವನು, ಇವನ್ ತಂದೆ ತಾಯಿ ಯಾರು, ಇವನಿಗೊಂದು ಫ್ಯಾಮಿಲಿ ಅನ್ನೋದು ಇದೆಯಾ, ಆ ಫ್ಯಾಮಿಲಿ ಎಲ್ಲಿದೆ, ಇದ್ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಯಾಕಂದ್ರೆ ನಿಖರವಾದಂಥ ದಾಖಲೆಗಳು ಸಿಕ್ಕೇ ಇಲ್ವಂತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಇದ್ಯಾವುದ್ರ ಬಗ್ಗೆಯೂ ಕೂಡ ಸುಳಿವೇ ಸಿಗದೆ ಇರೋದ್ರಿಂದ ಈತನ ಹಿನ್ನೆಲೆ ಬಗ್ಗೆ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ. ಈಗ ಯಾಕೆ ಹಿನ್ನೆಲೆ ಅಂತಂದ್ರೆ, ಮೃತದೇಹ ಹಸ್ತಾಂತರ ಆಗ್ಬೇಕಲ್ವಾ. ಸುಮಾರು 48 ಗಂಟೆಗಳಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿ ಹಂತಕನ ಮೃತದೇಹ ಇದೆ. ಅವ್ರ ಫ್ಯಾಮಿಲಿಯವ್ರಿಗೆ ಹಸ್ತಾಂತರ ಮಾಡಬೇಕು, ಬಟ್ ಫ್ಯಾಮಿಲಿಯವರೇ ಇಲ್ಲ. ಹಾಗಾಗಿ ಏನು ಮಾಡುವುದು ಅನ್ನೋದೊಂದು ತಲೆ ಬಿಸಿ ಶುರು ಆಗಿದೆ. ಬಟ್ ಅದಕ್ಕೂ ಆಪ್ಷನ್ಸ್ಗಳು ಇರುತ್ತೆ. ಪೊಲೀಸರು ತಮ್ಮ ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದಾರೆ. ಕೆಲಸಕ್ಕೆ ಅಂತ ಈತ ಹುಬ್ಬಳ್ಳಿಗೆ ಬಂದಿದ್ದ, ಯಾರ ಜೊತೆಗೆ ಬಂದಿದ್ದ, ಯಾರು ಕರ್ಕೊಂಡು ಬಂದಿದ್ರು, ಇವನ ಜೊತೆಗೆ ಯಾರೂ ಇರಲಿಲ್ವಾ, ಈತ ಒಬ್ಬಂಟಿಯಾಗಿ ಬಂದಿದ್ನ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರೋದು. ಸಾಮಾನ್ಯವಾಗಿ ನೀವು ಈ ಬಿಹಾರ್ ಕಡೆಯಿಂದ ಕೆಲಸಕ್ಕೆ ಬರ್ತಾರೆ ಅಂದರೆ ಗುಂಪು ಗುಂಪಾಗಿ ಬರ್ತಾರೆ. ಅಟ್ಲೀಸ್ಟ್ ಒಂದು 4-5 ಜನ ಆದರೂ ಒಟ್ಟಿಗೆ ಬರ್ತಾರೆ, ಒಟ್ಟಿಗೆ ರೂಮ್ ಮಾಡ್ಕೊಂಡಿರ್ತಾರೆ, ಒಟ್ಟಿಗೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಇವನು ವಿಚಾರದಲ್ಲಿ ಅದು ಯಾವುದ್ರ ಬಗ್ಗೆನೂ ಮಾಹಿತಿ ಸಿಗ್ತಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಕೂಡ ಆಗಿದೆ. ಈಗ ಮೃತದೇಹ ಹಸ್ತಾಂತರ ಮಾಡಬೇಕು, ಬಟ್ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. 48 ಗಂಟೆ ಕಳಿತು, ಹಂತಕನ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಆಗಿಲ್ಲ. ಬಟ್ ಈತನ ಹಿನ್ನೆಲೆ ಬಗ್ಗೆ ಒಂದು ಸ್ವಲ್ಪವೂ ಸುಳಿವು ಸಿಕ್ಕಿಲ್ವಾ, ಹೇಗೆ ತನಿಖೆ ಮಾಡ್ತಿದ್ದಾರೆ ಪೊಲೀಸರು ಅಂತ? ನೀತಿ ಈಗಾಗಲೇ ಹಂತಕನಾಗಿ ಎನ್ಕೌಂಟರ್ ಮಾಡಿ 48 ಗಂಟೆಗಳು ಕಳೆಯುತ್ತಾ ಬರ್ತಾ ಇದೆ. ಅಷ್ಟಾದ್ರೂ ಸಹಿತ ಇಲ್ಲಿ ಅಂತಂದ್ರೆ ಆತನ ಕುಟುಂಬಸ್ಥರು ಬಂದು ಆತನ ಮೃತದೇಹವನ್ನ ತೆಗೆದುಕೊಂಡು ಹೋಗ್ಬೇಕು, ತೆಗೆದುಕೊಂಡು ಹೋಗಿ ಅಂತಿಮ ವಿಧಿ ವಿಧಾನಗಳನ್ನ ಮಾಡಬೇಕು. ಆದ್ರೆ ಇಲ್ಲಿವರೆಗೂ ಸಹಿತ ಇಲ್ಲಿ ಅಂದ್ರೆ ಆ ಕುಟುಂಬದವರು ಯಾರೊಬ್ರು ಇಲ್ಲಿ ಅಂತಾರೆ ಹುಬ್ಬಳ್ಳಿ ಹತ್ತ ಬಂದಿಲ್ಲ. ಅದು ರಿತೀಶ್ ಕುಮಾರ್ ಏನಾಗಿದೆ ಅವನಿಗೆ ಅನ್ನೋದ್ರ ಬಗ್ಗೆಯೂ ಸಹಿತ ಇಲ್ಲಿ ಅಂತಂದ್ರೆ ಅದ್ರ ಬಗ್ಗೆ ತಿಳಿಯುವಂತಹ ಗೋಜಿಗೆ ಹೋಗಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ, ಈ ಆರೋಪಿ ರಿತೀಶ್ ಕುಮಾರ್ ಮೂಲತಃ ಬಿಹಾರದವನು. ಈ ಬಿಹಾರದವನು ಅನ್ನೋದ್ಲೆ ಇಲ್ಲಿ ಅಂತಂದ್ರೆ ಬರುದು ಏನು ಅಂದ್ರೆ, ಅವನಿಗೆ ಇಲ್ಲಿ ಹಿನ್ನೆಲೆ ಇಲ್ಲಿ ಅಂತಂದ್ರೆ ಹಳೆ ಹುಬ್ಬಳ್ಳಿಯ ಪೊಲೀಸರಿಗೆ ಗೊತ್ತಾಗ್ತಾರೆ. ಯಾಕೆ ಹಳೆ ಹುಬ್ಬಳ್ಳಿಯ ಪೊಲೀಸರಿಗೆ ಘಟನೆ ನಡೆದಿದ್ದು, ಈ ಕೃತ್ಯ ನಡೆದಿದ್ದು ಏನೋ ಪಾಪಿ ಹಂತಕ ಏನಂದ್ರೆ ಕೊಂದಿದ್ದು ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ. ಆದ್ರೆ ಇವನ ಮೇಲೆ ಇಲ್ಲಿ ಗುಂಡು ಹಾರಿಸಿದ್ದು ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಹೀಗಾಗಿ ಒಂದ್ ಕಡೆ ಹಳೆ ಹುಬ್ಬಳ್ಳಿಯ ಪೊಲೀಸರು ಈತನ ಎಲ್ಲಾ ಆಳ ಆಗಲ ಇವರು ಕುಟುಂಬಸ್ಥರು ಯಾರು ಏನು ಎಂಬುದ್ರ ಬಗ್ಗೆ ಎಲ್ಲವನ್ನೂ ಸಹ ಇಲ್ಲಿ ಅಂತಂದ್ರೆ ಮಾಹಿತಿ ತಲೆ ಹಾಕ್ಲಿಕ್ಕೆ ಸಾಕಷ್ಟು ತಲೆ ಕೆಡಿಸಿಕೊಳ್ತಿದ್ದಾರೆ. ಆದ್ರೆ ಯಾರು ಒಬ್ಬರಿಗೂ ಸಹಿತ ಇಲ್ಲಿ ಅಂದ್ರೆ ಇಂಚಿಂಚು ಅಂದ್ರೆ ಒಂದು ಇಂಚುನು ಇಲ್ಲಿ ಅಂತಂದ್ರೆ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವನು ಬಿಹಾರದಿಂದ ಇಲ್ಲಿ ಹುಬ್ಬಳ್ಳಿಗೆ ಕೆಲಸಕ್ಕೆ ಅಂತ ಬಂದಿದ್ದ. ಆದ್ರೆ ಕೆಲಸಕ್ಕೆ ಬಂದಾಗ ಇವನ್ ಜೊತೆ ಯಾರಿದ್ರು ಅಂತಂದ್ರೆ ಈ ಗುಂಪು ಗುಂಪಾಗೆ ಬಂದಿರ್ತಾರೆ. ಆದ್ರೆ 4-5 ಜನ ಇವ್ರು ಬಂದಿರ್ತಾರೆ. ಆ ಬಂದಿದ್ರಲ್ಲಿ ಯಾರು ಇವನ್ ಜೊತೆಗಿದ್ರು ಅವ್ರು ಯಾರೂ ಸಹ ಈಗ ಸದ್ಯ ಇಲ್ಲ. ಯಾಕಿಲ್ಲ ಅಂತಂದ್ರೆ ಇವನು ಮಾಡಿದಂತಹ ಏನು ಕೃತ್ಯ ಏನಿದೆ ಆ ಪಾಪಿ ಕೃತ್ಯ. ಹೀಗಾಗಿ ಇವನ್ ಯಾಕೆ ನಾವು ನಿಲ್ಬೇಕು, ಇವನ್ ಯಾಕೆ ಇವನ ಹೆಸರು ಹೇಳ್ಬೇಕು, ಇವನ್ ಯಾರು ಯಾಕೆ ಹೇಳ್ಬೇಕು ಅಂತೇಳಿ ಯಾರೂ ಸಹ ಇಲ್ಲಿ ಅಂತಂದ್ರೆ ಬರ್ತಾ ಇಲ್ಲ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಮಾಹಿತಿ ನೀಡ್ತಾ ಇಲ್ಲ. ಅದೇ ಒಂದೇ ಕಾರಣಕ್ಕೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ 48 ಗಂಟೆಯಿಂದಲೂ ಈತನ ಶವ ಇಲ್ಲಿ ಅಂದ್ರೆ ಹಾಗೆ ಬಿದ್ದಿದೆ. ಅದು ಶವಾಗಾರದಲ್ಲಿದೆ. ಇನ್ನೊಂದು ಕಡೆ ಅಂತಂದ್ರೆ ಇದಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದ್ರೆ ಈ ಸಂಪಟ್ಟಿಗೆ 1-2 ದಿನಗಳ ಕಾಲ ವೇಟ್ ಮಾಡುತ್ತೆ. ವೇಟ್ ಮಾಡಿ ಅಂದ್ರೆ ಪೊಲೀಸರು ಮಹಾನಗರ ಪಾಲಿಕೆಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಹಸ್ತಾಂತರ ಮಾಡಿದ ನಂತರ ಇಲ್ಲಿ ಅಂದ್ರೆ ಅವರು ಅಂತಿಮ ವಿಧಿ ವಿಧಾನಗಳನ್ನು ಮಾಡ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಇಲ್ಲಿ ಅಂತಂದ್ರೆ ಪೊಲೀಸರು ಒಟ್ಟು 48 ಗಂಟೆಗಳ ಕಾಯ್ಬೇಕು, ಇಲ್ಲ ಅಂದ್ರೆ 72 ಗಂಟೆಗಳ ಕಾಲ ಕಾಯ್ಬೇಕು ಅಂತೇಳಿ ಒಂದು ನೇಮಗಳಿದೆ. ಆ ರೀತಿಯಾಗಿ ಪೊಲೀಸರು ಕಾಯ್ದು ನೋಡುವ ಒಂದು ತಂತ್ರ ಮಾಡ್ತಾರೆ. ಅದಕ್ಕೂ ಇವ್ರೇನಾದ್ರು ಬರದೇ ಹೋದ್ರೆ
ಜಿಲ್ಲಾ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸ್ತಾರೆ. ಮರಣೋತ್ತರ ಪರೀಕ್ಷೆ ನಡೆಸುವ ಮುನ್ನವೇ ಇಲ್ಲಿ ಅಂತಂದ್ರೆ ಆತನ ಏನು ಈಗಾಗಲೇ ಹಂತಕನ ಸಾವನ್ನಪ್ಪಿದ್ರೆ ಆತನ DNA ತೆಗೆದುಕೊಂಡು ಇಟ್ಟಿರ್ತಾರೆ. DNA ತೆಗೆದುಕೊಂಡು ಇಟ್ಟುಕೊಂಡ ನಂತರ ಮಹಾನಗರ ಪಾಲಿಕೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಮಹಾನಗರ ಪಾಲಿಕೆ ಅಂತಿಮ ವಿಧಿವಿಧಾನಗಳನ್ನು ಮಾಡಿಕೊಂಡು ಅಂತಿಮ ಸಂಸ್ಕಾರವನ್ನ ಮಾಡುವಂತಹ ಕೆಲಸ ಮಾಡುತ್ತೆ. ನಂತರ ಕುಟುಂಬಸ್ಥರು ಏನಾದ್ರು ಬಂದಾಗ ಅವರು DNA ಇಲ್ಲಿಂದ ಚೆಕ್ ಮಾಡಿ ಈ DNA ಒಂದು ಮ್ಯಾಚ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅವಾಗ ಇಲ್ಲಿ ಅಂತಂದ್ರೆ ಅದೇನಾದ್ರು ಆಗಿದ್ದೆ ಅಂದ್ರೆ DNA ಮ್ಯಾಚ್ ಆದ ನಂತರ ಏನು ಈ ರಿತೇಶ್ ಕುಮಾರ್ನ ಏನು ಹಿನ್ನೆಲೆ ಏನಿದೆ ಅಂದ್ರೆ ರಿತೇಶ್ ಕುಮಾರ್ ದೇಹಕ್ಕೆ ಏನು ವಿಧಿವಿಧಾನಗಳನ್ನು ಮಾಡಬೇಕು ಆ ನಂತರ ಅಂದ್ರೆ ಈಗ ಒಂದು ಕಡೆ ಹೇಳೋದಂತಾರೆ ಅಗ್ನಿ ಸ್ಪರ್ಶ ಮಾಡೋದಿಲ್ಲ. ಮೃತದೇಹವನ್ನ ಮಹಾನಗರ ಪಾಲಿಕೆ ಇಲ್ಲಿ ಅಂತಂದ್ರೆ ಹಸ್ತಾಂತರ ಮಾಡಿದ ಸಹಿತ ಇಲ್ಲಿ ಅಗ್ನಿ ಸ್ಪರ್ಶ ಮಾಡೋದಿಲ್ಲ, ಮಣ್ಣಲ್ಲಿ ಹೂಳುತ್ತಾರೆ. ನಂತರ ಅವ್ರು ಬಂದ ಮೇಲೆ ಅಂತಂದ್ರೆ ಮತ್ತೊಮ್ಮೆ ಅವರನ್ನ ಇಲ್ಲ ನಮ್ಮ ಮೃತದೇಹವನ್ನು ನೋಡ್ಲೇಬೇಕು ಅಂತಂದ್ರೆ ಅವಾಗ ದೇಹವನ್ನ ಎತ್ತಿ ಅವರಿಗೆ ತೋರಿಸಲಾಗುತ್ತೆ. DT. ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.